ಹುಡುಗರ ಅಂತ ಹೇಳಿದ್ರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದು ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು, ಯಾವ ಸ್ಪೆಸಿಫಿಕ್ ಕೇಸಿನಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದರೆ ಅದಕ್ಕೆ ನಾವು ಕ್ರಮ ತಗೋಬೋದು. ನಾನು ಮುಂದುವರೆದು ಹೇಳಿದೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಅದನ್ನು FIR ಮಾಡಿ ತನಿಖೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ನಾವು ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು ಅಂತ ಕೂಡ ಹೇಳಿದ್ದೇವೆ. ವಿರೋಧ ಪಕ್ಷದವರು ಹೇಳೋದು ಬೇರೆ, ನಮ್ಮ ಪಕ್ಷದವರು ಸ್ವಪಕ್ಷದವರು ಶಾಸಕರು ಹೇಳಿದಾಗ ಅದು ಗಂಭೀರವಾಗಿ ನಾವು ತಗೊಳ್ತೀವಿ. ವಿರೋಧ ಪಕ್ಷದವರು ಹೇಳಿದ್ರು ಗಂಭೀರವಾಗಿ ತಗೊಂತೀವಿ. ನಾವೇನು ಅದನ್ನು ತಳ್ಳಿ ಹಾಕೋದಿಲ್ಲ. ಆದರೆ ಇದು ಆ ಸ್ಪೆಸಿಫಿಕ್ ಕೇಸಸ್ಸಿಗೆ ಬದಲು ಇಡೀ ಸರ್ಕಾರವನ್ನೇ ನಾವು ದೂಷಣೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಇಟ್ಕೊಂಡು ನಾವು ವೆರಿಫೈ ಮಾಡ್ತೇವೆ. ಯಾವ ಸಂದರ್ಭದಲ್ಲಿ ಅವರಿಗೆ 13 ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ. ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್. ಯಾಕಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು, ಒಂದು DPR ಆಗಬೇಕು, ಅದಕ್ಕೆ ಅನುಮತಿಯನ್ನು ಆನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟರೆ ಆಗುತ್ತೆ. ನಿಮ್ಮ ಸರ್ಕಾರದ ಬಗ್ಗೆ HK ಪಾಟೀಲ್ರು ಸುಮಾರು 7 ಪುಟಗಳ ಒಂದು ಕಂಪ್ಲೇಂಟ್ ಅನ್ನ CM ಅವರಿಗೆ ಕಳಿಸಿರ್ತಕ್ಕಂಥದ್ದು, ಅದರಲ್ಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು, ಆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಡಗಿರ್ತಕ್ಕಂಥವ್ರನ್ನ ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ. ಆ ಪತ್ರ ನನ್ನ ಹತ್ರ ಕಾಪಿ ಇದೆ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಕೇಳಿ ಸ್ವಲ್ಪ. ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್. ಅವರು ಬರ್ದಿರೋದೇನು ಅಂತ ಹೇಳಿದ್ರೆ, ಏನು ಗಣಿ ಹಗರಣ ರಾಜ್ಯದಲ್ಲಿ ಆಗಿತ್ತು ಅದು 1,50,000 ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಕಬ್ಬಿಣದ ಅದರನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಪ್ರೊಸೀಡ್ಸ್ ಏನು ಬಂದಿದೆ, ಆ 1,50,000 ಕೋಟಿ ಹಣ ಬಂದಿದೆ. ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ, ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಪ್ರಾಪರ್ಟಿಗಳನ್ನು ಮುಟ್ಟುಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು ನಾವು ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ. ಅದಕ್ಕೆ ಏನು ತೀರ್ಮಾನ ಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೀವಿ. ಬರ್ದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದಲ್ಲ, ಹಿಂದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ. ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತ ಹೇಳಿ ಬರ್ದಿದ್ದಾರೆ. ನಮ್ಮಲ್ಲಿ ಯಾವ ಖರೀದಿನೂ ನಡೆಯೋದಿಲ್ಲ. ಖರೀದಿ ಮಾಡೋರು ಯಾರು? ಖರೀದಿ ಮಾಡಿದ್ದವ್ರು ಯಾರು? ಮುಂಬೈ ಕರ್ಕೊಂಡೋಗಿ ಖರೀದಿ ಮಾಡ್ಕೊಂಡು ತಗೊಂಬಂದವ್ರು ಯಾರು? ಅದರಿಂದ ನಮ್ಮಲ್ಲಿ ಯಾವುದೂ ಇಲ್ಲ. ಒಂದು ವೇಳೆ ಆ ರೀತಿ ಏನಾದ್ರು ಇದ್ರೆ ನಮ್ಮ ಹೈಕಮಾಂಡ್ನವ್ರು ಗಮನಿಸ್ತಾರೆ. ಬಾಗಲಕೋಟೆಗೆ ಶ್ರೀಕಾಂತ್ ಶೆಟ್ಟಿ ಅನ್ನೋ ಅದೇ ರೀತಿ ಇನ್ನ ಎಲ್ಲ ಕಾನೂನು ಈ ದೇಶದಲ್ಲಿ ತಿಮ್ಮಾಪುರ್ಗೂ ಒಂದೇ, ಪರಮೇಶ್ವರ್ಗೂ ಒಂದೇ, ನಿಮಗೂ ಒಂದೇ. ನೀವು ಸಂದ್ ಗ್ಲಾಸ್ ಹಾಕ್ಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನಿಲ್ಲ, ನಾನು ಇಂಥ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನಿಲ್ಲ. ಆದ್ದರಿಂದ ಆ ಕಾನೂನಿನ ಚೌಕಟ್ಟಿನಲ್ಲಿ ಅವರಿದ್ದರೆ ಯಾವ ತೊಂದರೆನೂ ಇಲ್ಲ. ಅವರು ಕಾನೂನು ಮೀರಿ ಹೋದಾಗ ಇಂಥದ್ದೆಲ್ಲ ಘಟನೆ ಆಗುತ್ತೆ. ಅದನ್ನು ನಮ್ಮ ಇಲಾಖೆಯವರು ಗಮನಿಸ್ತಾರೆ, FIR ಮಾಡ್ತಾರೆ, ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಡೀಟೇಲ್ಸ್ ಅವ್ರು ಏನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಸರ್ಕಾರದ ಉಚಿತ ಆದ್ರೂ ಕೂಡ ಮತ್ತೆ ಅವರು ಜಿಲ್ಲೆಯಲ್ಲಿ ಎಂಟ್ರಿ ಹೊಡಿತಾರೆ. ನನಗೆ ವಿಷಯ ನೀವು ಯಾವ್ದು ಕೇಳ್ತೀರಂತ ಗೊತ್ತಿಲ್ಲ. ಬಟ್ ಅಂಥದ್ದೇನಾದ್ರೂ ಇದೆ, ಜಿಲ್ಲಾ ಸಚಿವರು ಇದ್ದಾರೆ, ಅದು ಕ್ರಮ ತಗೊಂತಾರೆ. ಸರ್, ಮೀಸಲಾತಿ ವಿಚಾರದ ಜಾತಿಗಣತಿ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಹೇಳಿದ್ರು, ಕಾಂಗ್ರೆಸ್ ಕೇವಲ ಮತ ಬ್ಯಾಂಕಿಗಾಗಿ ಇದನ್ನ ಸಮೀಕ್ಷೆ ಮಾಡಕಂತಾರ. ಮೀಸಲಾತಿ ವಿರೋಧಿ ಅವರು, ಮೀಸಲಾತಿ ವಿರೋಧಿ ಅದಾರ ಅವರು, ಮಂಡಲ ಆಯೋಗವನ್ನು ವಿರೋಧಿಸಿದವರು. ಹೀಗೆ ಮತ ಬ್ಯಾಂಕಿಗಾಗಿ ಇದೊಂದು ಅಂತಂದು ಹೇಳಕಂತಾರ. ನಾವು ಮೀಸಲಾತಿಗೆ ವಿರೋಧಿ ಅಲ್ಲ. ಕಾಂಗ್ರೆಸ್ಸಿನ ಬದ್ಧತೆ ಏನು ಅಂದರೆ, ಯಾರು ಸಮಾಜದಲ್ಲಿ ಹಿಂದೆ ಉಳಿದಿದ್ದಾರೆ, ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗೊಂದಿಷ್ಟು ಸವಲತ್ತು ಸಿಗಬೇಕು, ಜೊತೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಈಗ ಸಬ್ಸಿಕ್ವೆಂಟ್ಲಿ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಏನು SC STಗೆ ಕೊಟ್ಟಂಥ ಸಂವಿಧಾನಾತ್ಮಕವಾದ ಮೀಸಲಾತಿ, ಅದನ್ನು ಬೇರೆ ಬೇರೆ ಸಮುದಾಯದ ಬಡವರಿಗೂ ಕೂಡ ಕೊಡಬೇಕು ಅಂತ ಮೀಸಲಾತಿ ಮಾತಾಡ್ತೀವಿ.
ಅದಕ್ಕಾಗಿ ಈ ಜಾತಿ ಜನಗಣತಿ ಏನಾದರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಬಂದಾಗ ಯಾರು ಹಿಂದೆ ಉಳಿದಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇವರು ಹಿಂದುಳಿದಿದ್ದಾರೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಸಂಖ್ಯೆ ಅಲ್ಲ. ಆದರೆ ಕೇಂದ್ರ ಸರ್ಕಾರ ಈಗೇನು ಸೆನ್ಸಸ್ ಮಾಡಕ್ಕೆ ಹೊರಟಿದೆಯಲ್ಲ, ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವರು ಬರೀ ಸಂಖ್ಯೆ ಮಾಡ್ತಾ ಇದ್ದಾರೆ. ನಾವು ಈ ಮೂರು ಕ್ಷೇತ್ರಗಳಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವ್ರನ್ನ ಆ ಫ್ಯಾಕ್ಟರ್ಸ್ನ ಕೂಡ ನಾವು ತಗೊಳ್ತಾ ಇದ್ದೀವಿ. ಇದು ಯಾವಾಗ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ ಅಂದಾಗ ಅವರಿಗೆ ಒಂದಿಷ್ಟು ಕಾರ್ಯಕ್ರಮ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.